ಕಲಬುರಗಿಯ ಕಮಲಾಪುರ ತಾಲೂಕಿನಲ್ಲಿ ಬೆಳೆ ವಿಮೆ ತಾರತಮ್ಯಕ್ಕೆ ಅನ್ನದಾತರ ಕಿಚ್ಚು. ಕಮಲಾಪುರ ಪಟ್ಟಣದಲ್ಲಿ ರಸ್ತಾ ರೋಕೋ ಚಳವಳಿ. ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗಲಿ ಸೇರಿದಂತೆ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೋಡ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಬಿಜೆಪಿ ಮುಖಂಡರು ಹಾಗೂ ಅನ್ನದಾತರಿಂದ ಆಕ್ರೋಶ. ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು. ಕಮಲಾಪುರ ತಾಲೂಕನ್ನು ಸಂಪೂರ್ಣ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕೆಂದು ಒತ್ತಾಯ. ಬೆಳೆ ವಿಮೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಅನ್ನದಾತರು ಸುಮಾರು 2 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು. ದುಡ್ಡು ತಿರ್ಲಿಕ್ಕಾಗ್ತದ. ಇವತ್ತು ರೈತರು ಬೆಳೆದುಕೊಟ್ಟಂತ ಬೆಳೆಗಳು ಕೂಡ ನಾವು ತಿಂದು ಬಿಡುಗಡೆ ಆದ್ರೆ ಆಳಂದ್ ತಾಲೂಕದಲ್ಲಿ 182 ಕೋಟಿ ಬಿಡುಗಡೆ ಆಗಿದೆ. ಚಿಂಚೋಳಿಯಲ್ಲಿ 22 ಕೋಟಿ ಮತ್ತು ಚಿತ್ತಾಪುರದಲ್ಲಿ 35 ಕೋಟಿ, ಜವರಿಗೆಯಲ್ಲಿ 50 ಬೆಳೆ ವಿಮೆ ಏನು ಬರಬೇಕಾಗಿದ್ದವರಿಗೆ ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದರಲ್ಲಿ ವಿಶೇಷವಾಗಿ 0 ಆಗಿದೆ. ಯಾವುದೇ ಕೂಡ ರೈತರಿಗೆ ಇವತ್ತು ಪರಿಹಾರ ಯಾವುದು ಕೂಡ ಸಿಗ್ತಾ ಇಲ್ಲ. ನಾಗೂರು, ಹೋಬಳಿ, ಶ್ರೀಚಂದ್, ಸ್ವಂತ, ವಿ.ಕೆ. ಸಲಗರ್, ಹರ್ಸೂರ್, ಶ್ರೀನಿವಾಸ ಅಡ್ಗೆ ಅನೇಕ ನಮ್ಮ ಪಕ್ಷದ ನಮ್ಮ ಮುಲಿಗೆ ಸೌಕರ್ ಆಗಿರ್ಬೋದು, ಸಿದ್ದಣ್ಣಗೌಡರು ಆಗಿರ್ಬೋದು, ಸಂಘವಾಲಿ ಆಗಿರ್ಬೋದು, ಮಂಟೇಶ್ವರ, ಅನೇಕ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಇವತ್ತು ವಿಶೇಷವಾಗಿ ಯಾವುದೇ ಗುರುಗ ಯಾರಿಗೆ ತೊಂದರೆ ಕೊಡ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇಲ್ಲ. ಆದರೆ ಇವತ್ತು ನಮ್ಮ ರೈತರಿಗೆ ಅನ್ಯಾಯ ಆಗೋಗೋಸ್ಕರ ನಾವೆಲ್ಲ ರೈತರ ಮುಖಂಡರ ಜೊತೆಯಲ್ಲಿ ಸೇರಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಮಲಾಪುರದಲ್ಲಿ ನಡೀತಾ ಇದೆ. ಅನೇಕ ಬಾರಿ ನಾನು ಇವತ್ತು ಜಿಲ್ಲಾ ಸಚಿವರಿಗಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಬೇರೆ ಬೇರೆ ಸಭೆಗಳು ನಡೆದಂತ ಸಂದರ್ಭದಲ್ಲಿ ನಾವು ಅನೇಕ ಸಚಿವರು ಕೂಡ ಮನವಿ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಹಿಡ್ಕೊಂಡು ಜೆಡಿ ಹಿಡ್ಕೊಂಡು ಎಲ್ಲರೂ ಕೂಡ ನಾವು ಖುದ್ದಾಗಿ ಹೋಗಿ ಭೇಟಿಯಾಗಿ ಇವತ್ತು ಬೆಳೆ ವಿಮೆ ಕೊಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಗ್ರಾಮೀಣ ಮತಕ್ಷೇತ್ರದಲ್ಲಿ ರೈತರಿಗೆ ಅನ್ಯಾಯ ಆಗದಂತಕ್ಕಂಥದ್ದು ಕೂಡ ಅನೇಕ ಬಾರಿ ನಾವೆಲ್ಲ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೆವು. ಆದರೆ ಇವತ್ತು ಎಷ್ಟೇ ಹೇಳಿದ್ರು ಕೂಡ ಮತ್ತೆ ಇದರಲ್ಲಿ ಇವತ್ತು ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಇವತ್ತಿಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅನೇಕ ಯೋಜನೆಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶಾಬಾದ್ ತಾಲೂಕು ಆಗಿರ್ಬೋದು, ಕಲಬುರಗಿ ತಾಲೂಕು, ಆಲೂರು ತಾಲೂಕು ಮತ್ತು ಕಮಲಾಪುರ ತಾಲೂಕು ವಿಶೇಷವಾಗಿ ಎಲ್ಲರಿಗೂ ಕೂಡ ಅನ್ಯಾಯ ಆಗ್ತಕ್ಕಂಥದ್ದು. ಅದರಲ್ಲಿ ಕೆಲವು ಗ್ರಾಮ ಪಂಚಾಯತಿ, ಡೊಂಗರು ಗ್ರಾಮ ಪಂಚಾಯತಿ ಆಗಿರ್ಬೋದು, ಕಲಮುಂಡ ಆಗಿರ್ಬೋದು, ಜೀವಣಿಗೆ ಆಗಿರ್ಬೋದು, 2025-26 ಸಾಲಿನ ಪ್ರತಿಭಟನೆ ಮಧ್ಯದಲ್ಲಿ ಪೊಲೀಸರ ಹಾಗೂ ರೈತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು.
ಇವತ್ತು ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರು ನಾಪತ್ತೆಯಾಗಿದ್ದಾರೆ. 2 ತಿಂಗಳ ಹಿಂದೆನೇ ಅವರು ರಾಜ್ಯದ ಗೃಹ ಸಚಿವರಾಗಿದ್ದಾರೆ. ಮುಖ್ಯಮಂತ್ರಿಗಳು ಬಂದಾಗ ಅವರಿಗೂ ವೆಲ್ಕಮ್ ಮಾಡೋಕ್ಕೋಸ್ಕರ ಒಂದು ದಿನ ಬಂದು ಹೋದವರು 2 ತಿಂಗಳಿಂದ ಕ್ಷೇತ್ರದಲ್ಲಿ ಸುಳಿವಿಲ್ಲ. ಎಲ್ಲ ಕಡೆ ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಚಿವರು ಈ ಜಿಲ್ಲೆಯಲ್ಲಿ 3 ಮಂದಿ ಸಚಿವರಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಶರಣ ಪ್ರಕಾಶ್ ಪಾಟೀಲ್ ಅವರು, ಅಜಯ್ ಸಿಂಗ್ ಅವರು, ಯಾರು ಕೂಡ ಸನ್ನಿಂದ ಸುಳಿತಾ ಇಲ್ಲ. ನೀವು ರೈತರ ಕಣ್ಣೀರು ಒರೆಸಲಿಲ್ಲಪ್ಪ ಅಂದ್ರೆ ಒಟ್ಟಿಗೇನು ಅನ್ನವನ್ನು ತಿನ್ನಬಿಟ್ಟೇನು ಮಣ್ಣು ತಿನ್ನಲಿಕ್ಕಾಗುತ್ತಾ? ರೈತರು ಏನಾದರೂ ಬೆಳೆ ಬೆಳೆಯದೇ ಇದ್ರೆ ನಿಮ್ಮಲ್ಲಿ ಏನಾಗುತ್ತೆ? ಇಲ್ಲಿವರೆಗೆ ಬರಗಾಲ ಘೋಷಣೆ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗಳು ಬಂದಾಗ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಮನವಿ ಪತ್ರ ಕೊಟ್ಟಿದ್ದೆವು. ರೈತರ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕಂತೇಳಿ ಕೂಡ ಅವರಿಗೆ ವಿನಂತಿ ಮಾಡಿದ್ದೆವು. ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿರಿ, ದೇಶದ ಘೋಷಣೆ ಮಾಡಿರಿ, ರೈತರ ಖಾತೆಗಳಿಗೆ ಪರಿಹಾರ ರೂಪದಲ್ಲಿ ಎಕರೆಗೆ 50,000 ರೂಪಾಯಿ ನೀಡಬೇಕಂತೇಳಿ ನಾವೇನು ಮನವಿ ಮಾಡಿದ್ದೆವು. ಅದು ಆಗಿ 15 ದಿನ ಅವ್ರಿಗೆ ಟೈಮ್ ಕೊಟ್ಟಿದ್ದೆವು, ತಿಂಗಳಿಗೆ ಆದರೂ ಸಹಿತ ಮಾಡಿಲ್ಲ. ಆ ಪ್ರಮಾಣದಲ್ಲಿ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವರು ಏನಾದರೂ ಅಧಿವೇಶನ ಪ್ರಾರಂಭವಾಗಿದ್ದ ಮುಂಚೆ ಈ ಅನ್ಯಾಯಗಳನ್ನು ಸರಿಪಡಿಸದೇ ಇದ್ದಲ್ಲಿ ನಾವು ಮುಂದಿನ ದಿನದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಈಗಾಗಲೇ ಹುಷಾರಾರಿ ಉಸ್ತುವಾರಿ ಸಚಿವರುಗಳೇ ಕ್ಷೇತ್ರಕ್ಕೆ ಬರ್ರಿ, ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡುತ್ತೇಳಿ ತಮ್ಮಲ್ಲಿ ವಿನಂತಿಸ್ಕೋತೀನಿ. ಪೊಲೀಸರು ನಾವು ರೈತರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಪೊಲೀಸರು ಇದು ಹೈವೇ ಅದ, ಡೈವರ್ಟ್ ಮಾಡಬೇಕು, ನಮ್ಮ ಪ್ರಯತ್ನವನ್ನು ಹತ್ತಿಕ್ಕಬೇಕಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಮೊದಲು ಆ ಕಡೆ ಕೂತಿದ್ದೆವು ಟೈರ್ ಸುಟ್ಟು, ಅಲ್ಲಿ ಯಾರೋ ಬಂದು ನೀರು ಹಾಕ್ಬಿಟ್ರು ರೋಡ್ ಮೇಲೆ. ನಾವು ಶಾಸಕರೆಲ್ಲ ಕೊಟ್ಟು ಬುಡಕ್ಕೆ ನೀರು ಬಂದು ಇವರು ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕಂತೇಳಿ ಯಾರಿಗೂ ಹಚ್ಚಿರು ಪೊಲೀಸರೇ ಮಾಡಿಸಿರ್ಬೋದು. ನಮ್ಗೆ ಅದು ಕೂಡ ಶಂಕೆ ಅದ. ಅವ್ರಿದ್ರು ಬೇಗನೆ ಮುಗಿಸ್ರಿ ಅಂತಾರೆ. ಯಾಕ್ರಿ ರೈತರ ಹೋರಾಟ ಯಾಕೆ ಹತ್ತಿರಿ? ನಿಮ್ದೇನದ ಕಾಯ್ದೆಸರಿ ಮಾಡ್ರಿ, ನಮ್ಗೆ ರಕ್ಷಣೆ ಕೊಡ್ರಿ. ರಕ್ಷಣೆ ಕೊಡೋದಲ್ಲಂದ್ರೆ ಬಿಡ್ರಿ, ನಾವು ಟೈಮ್ ಮೀರಿ ಏನಾದರೂ ಮಾಡಿದ್ರೆ ಕೇಸ್ ಹಾಕ್ರಿ. ಆದರೆ ನೀವು ಏನು ಮಾಡ್ತಾ ಇದ್ದೀರಿ? ಪ್ರತಿಭಟನೆಯನ್ನು ಹತ್ತಿಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ಕೂಡ ಒಬ್ಬರು ರೈತರನ್ನ ಮರಿಬಾರ್ದು, ನಮ್ಮ ಪ್ರತಿಭಟನೆ ಹತ್ತಿಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ಅವ್ರ ಮೇಲೆ ಕೂಡ ವಿನಂತಿಸ್ಕೊಳ್ತೇನೆ. ನಮ್ಮ ಹೋರಾಟ ಇವತ್ತು ರಾಜ್ಯ ಸರ್ಕಾರ ವಿರುದ್ಧವಾಗಿ ನಮ್ಮ ರೈತರ ಪರವಾಗಿ ನಮ್ಮ ಹೋರಾಟ. ಭಾಳಷ್ಟು ದಿನಗಳ ಹಿಂದೆ ಇವತ್ತು ರೈತರು ಕಟ್ಟಿದಂಥ ಇನ್ಶೂರೆನ್ಸಲ್ಲಿ ಇವತ್ತು ತಾರತಮ್ಯ ಆಗಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಚಿಂಚೋಳಿ ಆಗಿರ್ಬೋದು, ನಮ್ಮ ಗ್ರಾಮೀಣದ 2 BJP ಶಾಸಕರೆಲ್ಲರೂ ಅಲ್ಲಿ ಅಷ್ಟೇ ಕಡಿಮೆ ಆಗಿದೆ. ಉಳಿದ ಎಲ್ಲ ಕಾಂಗ್ರೆಸ್ ಶಾಸಕರಿದ್ದಂತಲ್ಲಿ ಕೂಡ ಹೆಚ್ಚಿಗಾಗಿದೆ. ರೈತರಿಗೆ ಯಾಕೆ ದಂಧ ಮಾಡ್ತಾ ಇದ್ದೀರಿ? ರೈತರಿಗೂ ಜೊತೆಯಾಗಿ ಚೆಲ್ಲಾಟ ಆಡ್ತಾ ಇದ್ದೀರಿ. ರೈತರಂದ್ರೆ ಎಲ್ಲರೂ ಕೂಡ ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ ಮಾತಾಡ್ತೀರಿ. ರೈತರು ಅನ್ನ ಕೊಡ್ತಕ್ಕಂಥ ರೈತರು ದೇವರು ಅಂತಂತೀರಿ. ಮತ್ತು ರೈತರಿಗೆ ಯಾರಿಗೆ ಮೋಸ ಮಾಡ್ತಾ ಇದ್ದೀರಿ? ನಮ್ಗೆ ಕೇಳೋದಿಷ್ಟೇ, ಆದಷ್ಟು ಬೇಗನೆ ಏನು ತಾರತಮ್ಯ ಮಾಡಿದಿರಿ, ಆದಷ್ಟು ಬೇಗ ರೈತರಿಗೆ ಏನೇ ಪರಿಹಾರ ಸಿಗಬೇಕಾದ್ರೆ ಆದಷ್ಟು ಬೇಗನೆ ಸಿಗಬೇಕಂತಕ್ಕಂಥ ನಮ್ಮ ಹೋರಾಟ ಇದೆ. ನಿಮ್ಮ ಮುಖಾಂತರ ಕೇಳಬಯಸೋದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಯಾವ ರೀತಿ ತಾರತಮ್ಯ ಎಲ್ಲ ಕಡೆ ಮಾಡಿದಿರಿ ನಮ್ಮ ಕ್ಷೇತ್ರದಲ್ಲಿ, ಎಲ್ಲರಿಗೂ ಕೂಡ ಪರಿಹಾರ ಆದಷ್ಟು ಬೇಗನೆ ಸಿಗಬೇಕು. ಇದರಲ್ಲಿ ಏನಾರ ನೀವು ವ್ಯತ್ಯಾಸ ಆಗಲಿಲ್ಲಪ್ಪ ಅಂತಂದರೆ ಮುಂದಿನ ನಡೀತಕ್ಕಂಥ 13ನೇ ತಾರೀಕು ಅಧಿವೇಶನದಲ್ಲಿ ನಾವು ಒಳಗಡೆ ಕೂಡ ಇದ್ರ ಬಗ್ಗೆ ಹೋರಾಟ ಕೂಡ ನಾನು ಮಾಡ್ತಾ ಇದ್ದೇನೆ. ಉಸ್ತುವಾರಿ ಸಚಿವರು ಎಲ್ಲರೂ ಗೊತ್ತಿಲ್ಲ. ಈ ನಿಮ್ಮ ಮುಖಾಂತರ ನಾವು ಕೇಳಬೇಕಾಗ್ಯದ. ಆದಷ್ಟು ಬೇಗನೆ ಉಸ್ತುವಾರಿ ಸಚಿವರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಗೆ ಬಂದು ಎಲ್ಲ ತಾಲೂಕುಗಳಿಗೆ ವಿಸಿಟ್ ಮಾಡಿ ರೈತರ ಕಷ್ಟ ಸುಖಗಳು ಏನವ ಆಧರಿಸಿ ಅವ್ರಿಗೆ ಆದಷ್ಟು ಬೇಗನೆ ಪರಿಹಾರ ಕೊಡಬೇಕಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು BJP ಪಕ್ಷದಿಂದ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಹೋದನೇ ವರ್ಷ ಆದಂಥ ಅನ್ಯಾಯ ಭಾಳಷ್ಟು ಅನ್ಯಾಯ ನಮ್ಮ ಕಮಲಾಪುರದವ್ರಿಗೆ. ಯಾಕಪ್ಪ ಅಂದರೆ ಇಲ್ಲಿ BJP ಶಾಸಕರ ಯಾವಾಗಲೂ ಈಗಂತಲ್ಲ, ಪ್ರತಿ ಸಲನೂ. ಯಾಕಂದ್ರೆ ಇಲ್ಲಿ ಇದ್ದಂಥ ಉಸ್ತುವಾರಿ ಮಂತ್ರಿಗೆ ಏನದ, ಬರೀ ಅವರಿಗೆ ಬೇರೆ ವಿಷಯ ನ್ಯಾಷನಲ್ ಇಂಟರ್ನ್ಯಾಷನಲ್ RSS ಒಂದೇ ಬೇಕೀಗದ. ಯಾಕಂದ್ರೆ ಇಲ್ಲಿ ರೈತರು ಬೇಕಿಲ್ಲ. ಯಾಕಂದ್ರೆ ಅವ್ರ ಉಳ್ಳಕ್ಕೆ ಯಾರೆಲ್ಲ ನಾವು ಅಲ್ಲಿ ಅಧಿಕಾರಿಗಳಲ್ಲಿ ಯಾರೇ ಅಲ್ಲಿ ನೀವು ಅಲ್ಲಿ ಊಟಕ್ಕೆ ಏನು ಬೇಕು ಅನ್ನ ಬೇಕು ಮಾತೇತ್ರೆ ನಾವು ರೈತರ ಪರವಾಗಿದ್ದೀವಿ ಅದು ಇದೆ ಅಂತ. ಒಟ್ಟು ಇಲ್ಲಿವರೆಗೆ 3.5 ವರ್ಷ ಆಯ್ತು ಒಂದು KDP ಮೀಟಿಂಗ್, ಅದು ಅರ್ಧಕ್ಕೆ ಎದ್ದು ಹೋಗ್ಯಾರ. ಇದಾದ ನಂತರ ಒಟ್ಟೆ ಒಂದು KDP ಮೀಟಿಂಗ್ ಇಲ್ಲ. ಮೊನ್ನೆ ರೀಸೆಂಟ್ಲಿ ಬಂದಾಗ ನಮ್ಮ ಶಾಸಕರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಪ್ಪ? ಅವ್ರು BJP ಶಾಸಕರು ಅಂತ. ಟೋಟಲಿ ಇಲ್ಲಿ ನಮ್ಮ ಕಮಲಾಪುರ ಫೇಲ್ಯೂರ್ ಆಗಬೇಕಾದ್ರೆ ಇಲ್ಲಿ ಇದ್ದಂಥ ದಂಡಾಧಿಕಾರಿ ಮೇನ್, ಅದು ಅಲ್ಲದೆ ಕೃಷಿ ಅಧಿಕಾರಿಗಳು. ಯಾಕಂದ್ರೆ ಅವ್ರು ಭಾಳ ತಾರತಮ್ಯ ಮಾಡ್ಯಾರ. ಯಾಕಪ್ಪ ಅಂದ್ರೆ ಅವ್ರ ಮೇಲೆ ಇನ್ನೊಂದು ವಿಚಾರ ಅದ, ಅವ್ರು ನಮಗೆ ಮನೋದಿ ಅಂತಾರೆ. ಬಟ್ ಅವರು ವಿಷಯದಾಗ ಏನದಪ್ಪ ಅಂತಂದ್ರೆ ಇಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಯಾರಿಗದ, BJP ಲ್ಯಾಂಡ್ ಹೋಲ್ಡಿಂಗ್ಸ್ ಭಾಳ ಅದ. ಅದಕ್ಕೆ ಇನ್ಸೂರೆನ್ಸ್ ಕೊಟ್ಟರೆ ಅವ್ರಿಗೆ ಜಾಸ್ತಿ ರೊಕ್ಕ ಹೋಗ್ತದೆ BJP ಅವ್ರ ಮತ್ತೆ ಸಮೃದ್ಧಿ ಅಂತಾರೆ. ಈ ವಿಚಾರಗಳು ಅವ್ರ ಬಲ್ಲವ. ಮತ್ತು ನಮಗೆ ಹೇಳ್ತಾರೆ ಮನೋದಿ ಅಂತ. ರಿಯಲ್ ಮನೋದಿ ಇದ್ದಿದ್ದು ಅವರೇ.
ಯಾಕಂದ್ರೆ ಇದೆಲ್ಲ ಅವರು ತಪ್ಪು ಕಲ್ಪನೆ ಅವರು ಉಸ್ತುವಾರಿ ಮಂತ್ರಿ ಬಲ್ಲದ. ಯಾಕಂದ್ರೆ ಇದು ಸುಧಾರಿಸಬೇಕು. ಯಾವಾಗ ನೋಡಿದ್ರು ಚಿಂಚೋಳಿ ಮತ್ತು ನಮ್ಮ ಗ್ರಾಮೀಣಕ್ಕೆ ಸಾಕಷ್ಟು ಅನ್ಯಾಯ ಆಗ್ತದೆ. ಇಲ್ಲಿ ಸ್ಪೆಷಲಿ ಡೊಂಗರಗಾಂವ್ ಬತ್ತು, ಮರಗುತ್ತಿ ಬತ್ತು, ನಮ್ಮ ಓಕಳಿ ಬತ್ತು, VK ಸಲಗರ್ ಬತ್ತು, ಲಾಡಮುಗುಳಿ, ಮಡಕಿ, ಶ್ರೀಚಂದ್, ಸಡಕಿಣ್ಣಿ ಎಲ್ಲ ಪ್ರತಿಯೊಂದು ಗೋಗಿ ಜೀವನಿಗೆ ಎಲ್ಲ ಬತ್ತು. ಪ್ರತಿಯೊಂದಲ್ಲಿ ಜೀರೋ ಮೈನಸ್ನೇ ಬಂದಾರೆ. ಮೈನಸ್ನಾಗ ಯಾಕಪ್ಪ ಇಲ್ಲಿಂದ ಇದರ ರೈತರಿಲ್ಲ, ಇಲ್ಲಿ ಯಾರು ರೈತರು ಊಟ ಮಾಡಂಗಿಲ್ಲ. ಯಾಕಂದ್ರೆ ಎಷ್ಟು ನಮ್ಮ ಶಾಸಕರದು ಒಂದು ಶಾಂತಿ ಸಭಾವನ್ನು ನೀವು ಬಹಳಷ್ಟು ಅವ್ರು, ಯಾಕಂದ್ರೆ ಅವರು ಹುಟ್ಟು ಬೆಳೆದಿದೆ ಶಾಂತಿ ಸಭಾವನ್ನು ಬೆಳೆದಾರೆ. ಅವ್ರ ತಾಳ್ಮೆಗೆ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಎಲ್ಲಕ್ಕೂ ಒಂದು ಇತಿಮಿತಿ ಇರ್ತದೆ. ಇವತ್ತು ನಮಗೆ ಸಾಕಷ್ಟು ಯಾಕಂದ್ರೆ ನಮಗೆ ಜಿಲ್ಲಾಧ್ಯಕ್ಷರು ಸಾಕಷ್ಟು ಕೆಲಸ ಇರ್ತಾವೆ, ಶಾಸಕರು ಸಾಕಷ್ಟು ಕೆಲಸ ಅವ. ಎಲ್ಲ ಇಡೀ ನಮ್ಮ ಗ್ರಾಮೀಣ ಹಿರಿಯರು, ಗ್ರಾಮೀಣ ಭಾಗದ ಎಲ್ಲ ಹಿರಿಯರು ತಮ್ಮ ಕೆಲಸವನ್ನು ಬದಲಿಟ್ಟು ಇವತ್ತು ರೈತರ ಪರವಾಗಿ ಬಂದಾರೆ. ಇವತ್ತು ಯಾರಿಗೇನೋ ಒಂದು ಇವತ್ತು ನಾನು ಗ್ರಾಮೀಣ ಖಜಾಂಚಿಯನ್ನು ಮಾತಾಡ್ತಾ ಇದ್ದೀನಿ. ಇವತ್ತು ಯಾವುದೇ ರೈತರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ. ಬರೀ ನಿನ್ನ ಶಾಸಕರು ಮಧ್ಯಾಹ್ನ ನಮಗೆ ಸಾಯಂಕಾಲ ಮೆಸೇಜ್ ಮಾಡ್ಯಾರ. ಇವತ್ತು ಸಾವಿರಾರು ಜನ ಎದುರು ಬಂದಾರಪ್ಪ ಅಂತಂದ್ರೆ ಅವ್ರು ನೋವಿಗೆ ಬಂದಾರ. ನಮ್ಮ ಶಾಸಕರು ಇವತ್ತು ಅವ್ರ ನೇತೃತ್ವದಲ್ಲಿ ಇವತ್ತು ಈ ಹೋರಾಟ ನಮ್ಮ ರೈತರು ಸೆಲೆಕ್ಟ್ ಮಾಡತ್ತಾರ. ಯಾಕಂದ್ರೆ ತಾವು ತಿಳ್ಕೊಬೇಕು, ನಾವು ಏನಿದ್ರು ನಾವು ರೈತರ ಮಕ್ಕಳಿದ್ದೇವೆ. ನಮಗೆ ಯಾವ ರೀತಿ ನಿನ್ನ ಚಳ್ಳಕೆರೆಗೆ 810 ಕೋಟಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದ್ರಿ. ನಮ್ಮನ್ನು ಕೂಡ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಅದನ್ನು 4 ತಾಲೂಕು ಬರ್ತಾವೆ. ಶಾಬಾದ್ ಬತ್ತು, ಆಳಂದ್ ತಾಲೂಕು ಬತ್ತು, ಕಲಬುರಗಿ ತಾಲೂಕು ಬತ್ತು, ನಮ್ಮ ಕಮಲಾಪುರ ತಾಲೂಕು ಬತ್ತು. ಅಷ್ಟಕ್ಕೂ ಏನು ತಾವು ತಪ್ಪು ಮಾಡಿರಿ ಅದನ್ನು ಸರಿಪಡಿಸಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಯಾವುದನ್ನೂ ಹೊಣೆ ಕೊಡಲ್ಲ. ಇಲ್ಲಿ ಹೊಣೆ ನಾವು ಕೊಡೋದು ಇಲ್ಲಿಂದ ಇದ್ದಂಥ ಒಂದು ಕಂದಾಯ ಇಲಾಖೆ ತಹಶೀಲ್ದಾರರಿಗೆ ಮತ್ತು ಇಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿಗೆ ಇವರೇ ತಾರತಮ್ಯ ಮಾಡಿದ್ದಾರೆ. ಒಂದು ದಿವಸ ಇವರು ಒಂದು ಬಡವರದು ರೈತರದು ಒಂದು ಕಾಳಜಿ ಇಲ್ಲ. ಮತ್ತೆ ಹೋರಾಟ ಮಾಡ್ತೀವಿ. ಈಗ ಏನು ಅಧಿವೇಶನ ಅದ 13 ತಾರೀಕು ನಮ್ಮ ಶಾಸಕರು ಅಧಿವೇಶನದಾಗ ಅದು ಚಕಾರ ಇರ್ತಾರ. ಅದಲ್ಲ ಅವ್ರು ಏನೋ ಅವ್ರು ನಮಗೆ ಕಿಮ್ಮತ್ ಮಾಡಿಲ್ಲಪ್ಪ ಅಂತಾರ. ಮತ್ತು ನಾವು ಜಿಲ್ಲಾ ಪಂಚಾಯತಿ ವೈಸ್ ಹೋರಾಟ ಮಾಡ್ತೀವಿ, ಜಿಲ್ಲಾ ಅಧಿಕಾರಿ ಆಫೀಸ್ ಮೇಲೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ಒಂದು ಪೊಲೀಸ್ ಅಧಿಕಾರಿಗಳಿಗೆ ನಾವು ಮರ್ಯಾದೆ ಕೊಡಬೇಕಂತ ಇವತ್ತು ನಾವು ಹೋರಾಟ ಜಲ್ದಿ ನಾವು ಬಂದ್ ಮಾಡಿದ್ದೀವಿ. ಯಾಕಂದ್ರೆ ಮೇನ್ ಹೈವೇ ಅದ, ಜಾಸ್ತಿ ಮಾಡಬಾರ್ದಂತ. ಅದಕ್ಕೆ ಮುಂದಿನ ದಿವಸ ಎಲ್ಲ ಪ್ರತಿಯೊಂದು ZP ಲೆವೆಲ್ದಾಗ ಆಯಿತು, ಪ್ರತಿಯೊಂದು ಗ್ರಾಮ ಪಂಚಾಯತ್ ವೈಸ್ ನಾವು ಗ್ರಾಮ ಪಂಚಾಯತಿಗೆ ಮುತ್ತಿ ಹಾಕಂತ ಕೆಲಸ ನಾವು ಮಾಡ್ತೀವಿ. ಧನ್ಯವಾದಗಳು. ಪ್ರತಿಭಟನೆ ನಂತರ ರಸ್ತೆ ಸಡಿಲಿಸಲಾಯಿತು. ಮತ್ತೆ ಪ್ರಾರಂಭವಾದ ವಾಹನಗಳು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ರಸ್ತೆ ದಾಟುವ ಸಂದರ್ಭದಲ್ಲಿ ಮಾನವೀಯತೆ ಮೆರೆದ ಪೊಲೀಸ್ ಸಿಬ್ಬಂದಿ. ಈ ಪ್ರತಿಭಟನೆಯಲ್ಲಿ ಶಾಸಕರಾದ ಬಸವರಾಜ್ ಮತ್ತಿಮೋಡ್ ಸೇರಿದಂತೆ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗ್ಲಿ, ಶರಣಪ್ಪ ತಳವಾರ್ ಹಾಗೂ ಅನೇಕ ಬಿಜೆಪಿ ಮುಖಂಡರು, ರೈತರು, ಗ್ರಾಮಸ್ಥರು ಭಾಗಿಯಾಗಿದ್ದರು.